ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಬರೀ 15 ಸಮೋಸ ಹಾಗಾಗ್ಬಿಟ್ಟು ನಿಧಾನಕ್ಕೆ ಎದ್ಬಿಟ್ಟು ನಿಧಾನಕ್ಕೆ ಕೆಲಸ ಮಾಡ್ಕೊತಾ ಇದ್ದೆ. ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ಎಲ್ಲ ಉಜ್ಜಿಕ್ಬಿಟ್ಟು ನಿಧಾನಕ್ಕೆ ಕೆಲಸ ಮಾಡ್ಕೊತಾ ಇದ್ದೀನಿ. ನಮ್ಮ ಯಜಮಾನ್ರು ಇರಲಿಲ್ಲ, ಹಾಗಾಗಿಬಿಟ್ಟು ನನ್ನ ಮಗನಿಗೆ ನಾನೇ ಕರ್ಕೊಂಡೋಗಿ ನೋಡಿ. ನನ್ನ ಮಗಳಿಗೆ ಇವತ್ತು 9:30 ಸ್ಕೂಲು. ನನಗೂ ಬರೀ 15 ಸಮೋಸ, ಫುಲ್ಲು ಖುಷಿ ಸಮೋಸ ಇವತ್ತಿಲ್ಲ ಅಂತ. ನನ್ನ ಮಗನ ಸ್ಕೂಲಿಗೆ ಹೋಗಿ ಬಿಟ್ಬಿಟ್ಟು ಬಂದು ನನ್ನ ಮಗಳಿಗೆ ಕರ್ಕೊಂಡೋಗೋಣ ಅಂತ ನಾನು ರೆಡಿಯಾಗಿದ್ದೀನಿ. ಅವಳಿನ್ನ ರೆಡಿ ಆಗಿಲ್ಲ, ನಿಧಾನಕ್ಕೆ ಕೆಲಸ ಮಾಡ್ಕೋತಾ ಇದ್ದಾಳೆ. 9:30 ಸ್ಕೂಲು. ಫುಲ್ ಖುಷಿಯಾಗಿಬಿಟ್ಟಿದೆ ಅವಳಿಗೂ ಕೂಡ, ಯಾಕಂದರೆ ಡೈಲಿ ಯಾವಾಗಲೂ 8:45 ಸ್ಕೂಲಲ್ಲಿ ಇರಬೇಕಿತ್ತು. ಇವತ್ತು ಲೇಟಾಗಿದೆ ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ಎದ್ದು, ಅವಳಿಗೇನೋ ಪ್ರಿಪ್ರೇಟ್ರಿ ಎಕ್ಸಾಮ್ ಇದೆ, ಇದಕ್ಕೆ 9:30 ಮಧ್ಯಾಹ್ನ 1 ಗಂಟೆ ತನಕ. ನನ್ನ ತಂಗಿ ಮಗಳು 10th, ಅವಳು ಫೋನ್ ಮಾಡಿ ಕೇಳ್ತಾ ಇದ್ದಾಳೆ, ಹೆಂಗೆ ಓದಿದೆಯಾ, ಏನು ಮಾಡ್ತಾಯಿದೆಯಾ ಅಂತ. ಅಲ್ಲಿಂದ ಕರ್ಕೊಂಡೋಗಿ ಅವಳ ಫ್ರೆಂಡ್ ಕೂಡ ಬಂದಳು. ಹೋದರು ಒಳಗಡೆ, ಅವರು ಸ್ಕೂಲಿಗೆ ಬಿಟ್ಬಿಟ್ಟು ನಡ್ಕೊಂಡು ವಾಕಿಂಗ್ ಮಾಡ್ಕೊಂಡು ಬಂದೆ. ಸಿಗೋದೇ ಯಾವಾಗೋ ಒಂದಿನ ವಾಕಿಂಗ್ ಮಾಡೋಕ್ಕೆ. ಇಲ್ಲೇ ಮನೆಯಿಂದ 10 ನಿಮಿಷ ಹೋಗೋಕ್ಕೆ 10 ನಿಮಿಷ ಬರೋಕ್ಕೆ ವಾಕಿಂಗ್ ಆಗುತ್ತೆ ಅಂತ ವಾಕಿಂಗ್ ಮಾಡ್ಕೊಂಡು ಹೋಗಿದ್ದೆ. ಬಂದುಬಿಟ್ಟು ಬಟ್ಟೆ ಎಲ್ಲ ನೆನೆಸಿಕ್ಕಿದ್ದೆ. ಬೆಡ್ಶೀಟ್ಗಳು 2 ಬೆಡ್ಶೀಟು, 3 ಟವಲ್ ಇತ್ತು, 4 ಟವಲ್, 4 ಜನದ್ದು ಒಂದೊಂದು ಟವಲು ಎಲ್ಲ ನೆನೆಸಿಕ್ಕಿದ್ದೆ. ಮಿಷಿನ್ಗೆ ಹಾಕ್ತಾಯಿದ್ದೀನಿ. ಡೈರೆಕ್ಟ್ ಕಲೆಕ್ಷನ್ ಕೊಟ್ಟಿಲ್ಲ, ಹಾಗಾಗ್ಬಿಟ್ಟು ಪೈಪಲ್ಲೇ ನೀರು ಟ್ಯಾಪಿಂದ ಆನ್ ಮಾಡ್ಕೊಬೇಕು. ಕೈನಲ್ಲೆಲ್ಲ ಬೆಡ್ಶೀಟೆಲ್ಲ ಒಗೆಯೋಕ್ಕಾಗಲ್ಲ, ಎತ್ತಿ ಎಲ್ಲ ಮ್ಯಾಟ್ಗಳೆಲ್ಲ ನಾನೇ ಒಗ್ದಾಕೋತೀನಿ. ಈ ಟರ್ಕಿ ಟವಲ್ಲು ಬೆಡ್ ಮೇಲೆ ಹಾಸೋದೆಲ್ಲ ವೆಯ್ಟ್ ಇರುತ್ತಲ್ವ, ಹಾಗಾಗ್ಬಿಟ್ಟು ಎಲ್ಲ ಮಿಷಿನಿಗೆ ಹಾಕ್ತೀನಿ. ಹದಿನೈದು ಸಮೋಸ ಬೇಕ್ರಿ ಅವ್ರಿಗೆ ಮಾತ್ರ, ಒಬ್ಬರು ಇಲ್ಲ, ಊರಿಗೆ ಹೋಗಿದ್ದಾರೆ ಹಬ್ಬಕ್ಕೆ ಅಂತೇಳಿ. ಇನ್ನೊಬ್ಬರು ಅಂಗಡಿ ಹಾಕಿಲ್ಲ. 15 ಸಮೋಸ, ಬೇರೆ ಏನೂ ಕೆಲಸ ಇಲ್ಲ ಇವತ್ತು, ಫುಲ್ ಫ್ರೀ. ನಿಧಾನಕ್ಕೆ ಮಾಡ್ಕೊತಾ ಇದ್ದೆ, ಟೆನ್ಷನ್ ಇಲ್ದಿರಾನೆ. ಹೋಗಿ ಅವ್ರಿಗೆ ಸಮೋಸ ಕೊಟ್ಬಿಟ್ಟು ಬಂದು ನಾಷ್ಟ ಎಲ್ಲ ತಿಂದ್ಬಿಟ್ಟು ಮನೆಯೆಲ್ಲ ಗುಡಿಸ್ತಾಯಿದ್ದೀನಿ. ಇದು ಗುಡಿಸೋ ಇಷ್ಟು ಕೆಲಸ ಮಾಡಿಸೋದಕ್ಕೆ 11 ಗಂಟೆ ಟೈಮು. ಒಳಗೆ ಹೊರಗೆಲ್ಲ ಕಸ ಗುಡಿಸ್ಬೇಕಿದೆಲ್ಲ. ನೆನ್ನೆ ಬಟ್ಟೆಗಳು ಎಲ್ಲ ಒದ್ರಿ ಎತ್ಕೋತೀನಿ, ಇಲ್ಲಾಂದರೆ ಸಖತ್ ಧೂಳು ಬರುತ್ತೆ. ಹೊರಗಡೆ ಎಲ್ಲ ಜಲ್ಲಿ ಕಲ್ಲೆಲ್ಲ ಹಾಕ್ಬಿಟ್ಟಿದ್ದಾರೆ, ಅಗ್ದಾಕ್ಬಿಟ್ಟು ತುಂಬ ಧೂಳು ಅಂದರೆ ಧೂಳು. ಒದ್ರಿಲ್ಲ ಅಂದ್ರೆ ಬಟ್ಟೆ ಜೊತೆ ಎಲ್ಲ ವೈಟ್ ಪೌಡ್ರ್ ಥರ ಬಂದುಬಿಡುತ್ತೆ. ಎಲ್ಲ ಒದ್ರಿಬಿಟ್ಟು ಎತ್ಕೊಂಡ್ಬಿಟ್ಟು ಬಟ್ಟೆ ಎಲ್ಲ ಮಡ್ಚಿಕ್ತಾ. ಡೈಲಿ ಇದೆ ಕೆಲಸ. ಸಮೋಸ ಜೊತೆ ಕೂಡ ಇದನ್ನು ಕೂಡ ಮಾಡ್ಕೋತೀನಿ. ಮನೆಯಲ್ಲಿ ಗಲೀಜಿದೆ ಅಂತ ಹಂಗೆ ಬಿಡಲ್ಲ, ಎಲ್ಲ ಕ್ಲೀನ್ ಮಾಡ್ಕೊತೀನಿ. ನೀಟಾಗಿರಬೇಕು ನನಗೆ. ಮಿಷಿನ್ಗೆಲ್ಲ ಹಾಕಿದ್ದೆ. ಫಸ್ಟ್ ರೌಂಡ್ದು ತುಂಬ ಗಲೀಜಿರುತ್ತೆ ನೀರು, ಹಾಗಾಗ್ಬಿಟ್ಟು ನೀರು ನಾನೆಲ್ಲ ವೇಸ್ಟ್ ಗಲೀಜಿರುತ್ತಲ್ಲ ಏನು ಯೂಸ್ ಮಾಡಲ್ಲ. ಸೆಕೆಂಡ್ ಟೈಮ್ ಮಾತ್ರ ಎತ್ತಿಟ್ಕೋತೀನಿ. ಯಾವಾಗಲೂ ಅಷ್ಟೇ, ಚೆನ್ನಾಗಿರುತ್ತೆ. ನೀರು ಯಾಕೆ ವೇಸ್ಟ್ ಮಾಡೋದು ಅಂತ. ಮ್ಯಾಟ್ಗಳು ಒಗೆಯೋಕ್ಕೆ, ಬಾತ್ರೂಮ್ ಎಲ್ಲ ಉಜ್ಜೋಕ್ಕೆ, ಗೋಡೆಗಳು ಟೈಲ್ಸ್ ಎಲ್ಲ ಉಜ್ಜೋಕ್ಕೆ ಯೂಸ್ ಆಗುತ್ತೆ ಅಂತ ನೀರು ವೇಸ್ಟ್ ಆಗೋಗ್ಬಿಡಲ್ಲ. 2ನೇ ಟೈಮ್ದು ಯಾವಾಗಲೂ ರೌಂಡದು ಟಬ್ಬಲ್ಲಿ ಹಿಡ್ದಿಟ್ಕೋತೀನಿ. ಸಿಂಕ್ ತೊಳೆಯೋಕ್ಕೆ, ಗೋಡೆಗಳು ತೊಳೆಯೋಕ್ಕೆ ಯೂಸ್ ಆಗುತ್ತೆ ಅಂತ. ಸುಮ್ಮನೆ ನೀರು ಯಾಕೆ ವೇಸ್ಟ್ ಮಾಡೋದಲ್ವಾ. ಹಿಂದೆ ಎಲ್ಲ ನೀರಿಲ್ಲದೆ ತುಂಬ ಕಷ್ಟಪಟ್ಟಿದ್ದೀವಿ ಬೇರೆ ಮನೆಯಲ್ಲಿ. ನಿಧಾನಕ್ಕೆ ಕೆಲಸ ಮಾಡ್ಕೊತಾ ಇದ್ದೆ. ಎಲ್ಲ ಆಯಿತು. ಸ್ವಲ್ಪ ಸ್ನಾನ ಎಲ್ಲ ಮಾಡಿ ಬಾತ್ರೂಮ್ ಎಲ್ಲ ತೊಳೆದು ಮ್ಯಾಟ್ಗಳೆಲ್ಲ ಇದು ಒಗ್ದಾಕ್ಬಿಟ್ಟು ಕೈಯಲ್ಲಿ ಸ್ನಾನ ಎಲ್ಲ ಮಾಡಿದೆ. ಇಷ್ಟು ಮಾಡೋಷ್ಟೊತ್ತಿಗೆ 12:30. ಸರಿ, ಇನ್ನೇನು ಕೆಲಸ ಇಲ್ಲ. ಮಕ್ಕಳು ಬರೋದು 3-4 ಗಂಟೆಗೆ. 3 ಗಂಟೆ ಆಗುತ್ತೆ, 3-3:30. ಏನು ಮಾಡೋದು, ಮನೇಲಿದ್ದು ಕೆಲಸ. ತಲೆ ಕೂದಲೆಲ್ಲ ಬೆಳ್ಳಗಾಗಿತ್ತು,
ಕಲರ್ ಆದರೂ ಮಾಡಿಸ್ಕೊಳ್ಳೋಣ ಅಂತ ರೆಡಿ ಆಗ್ತಾಯಿದ್ದೆ. ಇವ್ರು ನೋಡಿ ನಮ್ಮ ಅಜ್ಜ, ಇವರು ಸ್ನಾನ ಮಾಡುವಾಗೆಲ್ಲ ಎತ್ತಿಟ್ಬಿಟ್ಟು ತೊಳೆದ್ಬಿಟ್ಟು ಸ್ನಾನ ಎಲ್ಲ ಆದಮೇಲೆ ಹಾಕ್ಕೋತೀನಿ. ನನ್ನ ಫೇವ್ರೆಟ್ ಅಜ್ಜ. ಸರಿ, ರೆಡಿ ಆಗಿಬಿಟ್ಟು ನನ್ನ ತಂಗಿ ಪಾರ್ಲರ್ಗೆ ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ಹೋಗೋಕ್ಕೆ ಮುಂಚೆ ದೇವರಿಗೆಲ್ಲ ನಮಸ್ಕಾರ ಮಾಡಿ ಗ್ಯಾಸೆಲ್ಲ, ಗೀಝರು, ಗ್ಯಾಸು, ಲೈಟು, ಸ್ವಿಚ್ ಬೋರ್ಡ್ಗಳು, ಫ್ಯಾನು ಎಲ್ಲ ನೋಡಿಬಿಟ್ಟು ಹೋಗ್ತೀನಿ. ನೋಡಿ, ನಾನು ಹೋಗೋ ಟೈಮ್ನಲ್ಲಿ ಹೊರಗಡೆ ಸ್ಟಿಕ್ಕರೆಲ್ಲ ಅಂಟಿಸಿ ದೇವ್ರ ನಮಸ್ಕಾರ ಮಾಡಿ ಮುಖ ನೋಡ್ಕೊಂಡ್ಬಿಟ್ಟು ಹೋಗೋದು. ಡೈಲಿ ನಂದಿದೆ ರೂಟೀನ್. ಎಲ್ಲೋದ್ರೂ ನಾನು ಹೋಗೋ ಟೈಮ್ನಲ್ಲಿ ದೇವ್ರ ನಮಸ್ಕಾರ ಮಾಡಿ ದೇವ್ರ ಮುಖ ನೋಡ್ಕೊಂಡೆ ಆಚೆ ಹೋಗೋದು. ಅಲ್ಲಿಂದ ನನ್ನ ತಂಗಿ ಪಾರ್ಲರ್ಗೆ ಬಂದೆ. ಪಕ್ಕದಲ್ಲೇ ದೇವಸ್ಥಾನ ಇದೆ. ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಟ್ಟು ದೇವಸ್ಥಾನದಲ್ಲಿ ಓಪನ್ ಇತ್ತು. ಸರಿ, ಏನೂ ಕೆಲಸ ಇಲ್ವಲ್ಲ, ಸರಿ ಅಂದ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಟ್ಟು ಏನೋ ಬೇಜಾರು ಅನ್ನಿಸ್ತಾಯಿತ್ತು. ಸರಿ ಅಂತ ಕೂತ್ಕೊಂಡ್ಬಿಟ್ಟು ನನ್ನ ತಂಗಿ ಪಾರ್ಲರ್ಗೆ ಹೋದೆ. ಸ್ವಲ್ಪ ಸಮಾಧಾನ ಆಯಿತು. ಸಖತ್ ಬಿಸಿಲಿದೆ ಮಾತ್ರ. ಒಳಗಡೆ ಇರುವಾಗ ನಮಗೇನು ಗೊತ್ತಾಗಲ್ಲ. ಮಾತ್ರ ಹೊರಗಡೆ ಬಂದರೆ ನೋಡಿ ಸಖತ್ ಬಿಸಿಲು ಮಾತ್ರ. ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ನೋಡಿ, ಟವಲೆಲ್ಲ ಒಗೆದು ಆಚೆ ಹಾಕಿದ್ದಾರೆ. ಎಲ್ಲ ನೀಟಾಗಿ ಇಟ್ಕೊಂಡಿದ್ರು. ಸರಿ, ಕೇಳಿದೆ ಕಲರ್ ಮಾಡಿ ಇವತ್ತು ಫ್ರೀ ಆಗಿದ್ದೀನಿ ಅಂತ. ಸರಿ, ಏನೋ 2 ಕ್ರೀಮ್ ಹಾಕಿ ಮಿಕ್ಸ್ ಮಾಡಿದ್ರು ಇಬ್ಬರು ಸೇರಿ. ಅವ್ರು ನನ್ನ ತಂಗಿ ಜೊತೆ ಕೆಲಸ ಮಾಡ್ತಾರೆ. ನನ್ನ ತಂಗಿದೇ ಸ್ವಂತ ಪಾರ್ಲರ್ ಇದ್ದು. ನಮಗೆಲ್ಲ ಫ್ರೀ, ಏನು ಬೇಕೋ ಮಾಡ್ಕೊಳ್ಳೋ. ಕೇಳಿದೆ ನನ್ನ ತಂಗಿ, ಸರಿ ಬಾ ಫ್ರೀ ಇದ್ದೀನಿ ಮಾಡ್ತೀನಿ ಅಂತ ಹೇಳಿದ್ಲು. ನೆತ್ತಿಯಿಂದ ತುಂಬ ವೈಟ್ ಕೂದಲು ಬಂದುಬಿಟ್ಟಿತ್ತು. ಎಲ್ಲ ಬೆಳೀತಾ ಬೆಳೀತಾ ವೈಟ್ ಕೂದಲು ಬಂದುಬಿಡುತ್ತೆ. ಸರಿ, ಎಲ್ಲ ಹಾಕಿದ್ಲು. ಹಾಕ್ಬಿಟ್ಟು ಅರ್ಧ ಗಂಟೆ ವೆಯ್ಟ್ ಮಾಡೋ ಅಂದ್ಲು. ಕೂತ್ಕೊಂಡಿದ್ದೆ, ಮಾತಾಡ್ಕೊಂಡು ಕೂತ್ಕೊಂಡ್ಬಿಟ್ಟು ಸರಿ 1/2 ಅವರ್ ಆಯಿತು. ತಲೆ ಸ್ನಾನ ಅಲ್ಲೇ ಮಾಡಿಸಿದ್ಲು. ಗೀಝರೆಲ್ಲ ಅಲ್ಲೇ ಇದೆ ಪಾರ್ಲರಲ್ಲಿ. ತಲೆ ಸ್ನಾನ ಕೂಡ ಮಾಡಿಸಿದ್ಲಲ್ಲೇ. ಶಾಂಪೂ, ಕಂಡೀಷ್ನರು ಎಲ್ಲ ಹಾಕಿ ತಲೆ ಸ್ನಾನ ಎಲ್ಲ ಮಾಡಿ ಎಲ್ಲ ಚೆನ್ನಾಗಿ ಒರೆಸ್ಬಿಟ್ಟು ಹೇರ್ ಡ್ರೈ ಎಲ್ಲ ಮಾಡಿದ್ಲು, ಕೋಲ್ಡ್ ಆಗುತ್ತೆ ಅಂತ. ಫಸ್ಟೆಲ್ಲ ಮೆಹಂದಿ ಹಾಕ್ತಾಯಿದ್ದೆ. ಮೆಹಂದಿ ಹಾಕಿದರೆ 1 ವಾರ ಬಿಟ್ಟು ಮತ್ತೆಲ್ಲ ಕಲರ್ ಹೋಗ್ಬಿಡೋದು. ಮತ್ತೆ 1 ವಾರ ಆದರೆ ಹಚ್ಕೊತಾ ಇದೆ, ಮತ್ತೆ ಕಲರ್ ಹೋಗ್ತಾಯಿತ್ತು ಮೆಹಂದಿ ಕಲರು. ಇವಾಗ ಇವಳು ಕಲರ್ ಹಾಕ್ತಾಳೆ, ಒಂದು 3 ವಾರ ಆದರೂ ಇರುತ್ತೆ ಕರೆಕ್ಟಾಗಿ. ನೋಡಿ, ಸ್ವಲ್ಪ ಕೂದಲು ಕಟ್ಟಿಂಗ್ ಮಾಡು ಅಂತ ನಾನೇ ಕೇಳಿದೆ. ಅವಳು ಯಾವಾಗೂ ಮಾಡಿಲ್ಲ ನನಗೆ. ಫಸ್ಟ್ ಟೈಮ್ ನೋಡೋಣ ಹೇಗೆ ಮಾಡ್ತಾಳೆ ಅಂತ ಮಾಡಿಸ್ಕೊಂಡೆ. ವೆರೈಟಿ ಸ್ಟೈಲ್ ಮಾಡ್ತಾಯಿದ್ಲು. ಸರಿ ಬೇಡ, ನಂಗೆ ಮಾಮೂಲಿಯಾಗಿ ಮಾಡು ಅಂತ ಹೇಳಿ ಸ್ವಲ್ಪ ಫ್ರಂಟ್ ಕಟ್ಟಿಂಗ್ ಸ್ವಲ್ಪ ಲೈಟಾಗಿ ಮಾಡಿಸ್ಕೊಂಡೆ. ಎಲ್ಲ ತಲೆ ಕೂದಲಿದಾಗಬಾರ್ದಂತ ಸೀರಮ್ ಎಲ್ಲ ಹಾಕ್ಬಿಟ್ಟು ಬ್ಲೋ ಡ್ರೈ ಎಲ್ಲ ಮಾಡಿ ತಲೆ ಕೂಡ ಬಾಚಿ ನೋಡಿ ಈ ರೀತಿ ಸ್ಟೈಲ್ ಮಾಡಿದ್ದಾಳೆ. ಮಾಡಿಕೊಂಡು ನನ್ನ ಮಗಳ ಸ್ಕೂಲ್ ಹತ್ರ ಬಂದೆ. 2 ಗಂಟೆ ಮಧ್ಯಾಹ್ನ, 2 ಕಾಲಾಗಿತ್ತು. ಅಡುಗೇನು ಮಾಡಿಲ್ಲ. ಅಮ್ಮ ನಂಗೆ ಬಿರಿಯಾನಿ ಕೊಡಿಸು ಅಂದ್ಲು. ಮನೆ ಹತ್ರನೇ ಇತ್ತು ಬಿರಿಯಾನಿ ಹೋಟ್ಲು. ಸರಿ, ಬಿರಿಯಾನಿ ಕಬಾಬ್ ಎಲ್ಲ ತೊಗೊಂಡು ಬಂದೆ. ಇಬ್ಬರು ಶೇರ್ ಮಾಡಿ ತಿಂದ್ವಿ. ತಿಂದ್ಬಿಟ್ಟು ನನ್ನ ಮಗನ ಸ್ಕೂಲ್ ಹತ್ರ ಹೋದ್ವಿ. ಇಬ್ಬರು ಹೋದ್ವಿ ಕರ್ಕೊಂಡು ಬರೋಣ ಅನ್ನ ಅಂತ. ಇವಳು ಬೇಗ ಬಂದಿದ್ಲು. ಮನೇಲಿ ಒಬ್ಬಳೇ ಇರಲ್ಲ, ಎಲ್ಲೋದ್ರೂ ನಾನು ಬಾಲ ಹಿಡ್ಕೊಂಡು ಬಂದುಬಿಡ್ತಾಳೆ. ಅಂಗಡಿಗೆ ಹೋದ್ರು ನನ್ನ ಹಿಡ್ಕೊಂಡು ಬರ್ತಾಳೆ, ಒಂದು ದೇವಸ್ಥಾನಕ್ಕೆ ಹೋದ್ರು ನನ್ನೇ ಹಿಡ್ಕೊಂಡು ಬರ್ತಾಳೆ. ಎಲ್ಲೂ ಬಿಡಲ್ಲ, ಒಬ್ಬಳನ್ನ ಎಲ್ಲೂ ಕಳಿಸಲ್ಲ. ನನ್ನ ಒಟ್ಟಿನಲ್ಲಿ ಅವಳು ನನ್ನ ಬಾಲ ಇದ್ದಂಗೆ.
ಅಮ್ಮ ಅವಳೆಲ್ಲಿರ್ತಾಳೆ ಅವ್ರ ಪಕ್ಕ ಅವರಮ್ಮ ಇರಬೇಕು. ವೆಯ್ಟ್ ಮಾಡ್ತಾನೇ ಇದ್ವಿ, ಹೋಗ್ತಾನೇ ಇತ್ತು ಬಸ್ಸು, ಹೋಗ್ತಾನೇ ಇತ್ತು. ಒಂದು 15-20 ನಿಮಿಷ ವೆಯ್ಟ್ ಮಾಡಿದ್ವಿ. ಎಷ್ಟು ಬಸ್ಗಳಿದೆ ಅವ್ರ ಸ್ಕೂಲ್ನಲ್ಲಿ ಅಂದರೆ ಒಂದು 15-20 ಮೇಲೆ ಬಸ್ಗಳಿದೆ. ಅಷ್ಟು ಮಕ್ಕಳಿದ್ದಾರೆ ಸ್ಕೂಲ್ನಲ್ಲಿ. ಇವರು 1 ಮಂತ್ಗೆ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಅಂತೇಳಿ ಒಂದು 25,000 ಮೇಲೆ ತೊಗೋತಾರೆ ಒಬ್ಬೊಬ್ಬರಿಗೆ. 25,000ದಿಂದ 75,000 ತನಕ ಬರೀ ವ್ಯಾನ್ಗೆ. ನಮಗೆಲ್ಲ ಫಸ್ಟ್ ಕೇಳ್ತಾರೆ, ಬೇಕು ಅಂದರೆ ಒಂದು ಲೆಟ್ರ್ ಕೊಡ್ತಾರೆ ಅವರು. ಬೇಕು ಅಂದರೆ ಟಿಕ್ ಮಾರ್ಕ್ ಮಾಡಿ ಎಲ್ಲಿಂದ ಎಲ್ಲಿ ಅಂತ ಹೇಳ್ಬಿಟ್ಟು ಹಾಕಿದ್ರೆ ಇಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತೇಳಿ 25,000 ಮೇಲೇ. ಎಲ್ಲ ಶ್ರೀಮಂತರ ಮಕ್ಕಳೇ ಓದ್ತಾರೆ, ಇದ್ದವ್ರು ಕೊಡ್ತಾರೆ, ನಾವು ಎಲ್ಲಿಂದ ಅಷ್ಟು ದುಡ್ಡು ಕೊಡೋಣ ಅಲ್ವಾ. ನೋಡಿ ಬಿಸಿಲಲ್ಲಿ ವೆಯ್ಟ್ ಮಾಡ್ತಾನೆ ಇದು, ಹೋಗ್ತಾನೇ ಇತ್ತು ಬಸ್ಸು. ಒಂದು 7-8 ಸಾವಿರ ಮಕ್ಕಳಿದ್ದಾರೆ. ಫಸ್ಟ್ ಇಯರು, ಸೆಕೆಂಡ್ ಇಯರ್ ಕಾಲೇಜೆಲ್ಲ ಇದೆ. ಸಕ್ಕತ್ ದೊಡ್ಡದಾಗಿದೆ ಒಳಗಡೆ ಮಾತ್ರ. ಗ್ರೌಂಡ್ ಇದೆ, ಫುಟ್ಬಾಲ್ ಗ್ರೌಂಡ್ ಇದೆ ಸಪ್ರೇಟಾಗಿ. ಮಕ್ಕಳಿಗೆ ಕಿಡ್ಸ್ ಆಟ ಆಡೋಕ್ಕೆಲ್ಲ ಇದೆ ಒಳಗಡೆ. ಸ್ಕೇಟಿಂಗ್ ಗ್ರೌಂಡ್ ಎಲ್ಲ ಮಾಡಿದ್ದಾರೆ, ಸ್ಟೇಜ್ ಎಲ್ಲ ಮಾಡಿದ್ದಾರೆ. ತುಂಬ ದೊಡ್ಡದಿದೆ ನೋಡಿ. ಎಲ್ಲ ಪ್ಯಾರೆಂಟ್ಸ್ ಬಂದು ಅವ್ರವ್ರ ಮಕ್ಳು ಕರ್ಕೊಂಡು ಹೋಗ್ತಾರೆ. ಅವರಾಗೆ ಒಬ್ಬೊಬ್ಬರನ್ನೇ ಕಳಿಸಲ್ಲ. ಅವ್ರವ್ರ ಮಕ್ಕಳಿಗೆ ಅವರು ತೋರಿಸಿದ್ರೆ ನಮ್ಮಮ್ಮ ಬಂದಿದ್ದಾರೆ ಅಂತ ಕಳಿಸ್ತಾರೆ, ಇಲ್ಲಾಂದರೆ ಕಳಿಸಲ್ಲ. ಲೈನಾಗಿ ಕಳಿಸ್ತಾರೆ. ಹಂಗೆಲ್ಲ ಕಳಿಸಲ್ಲ, ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ನಮ್ಮ ಮೇಲೆ ಬರುತ್ತೆ ಅಂತ. ನಿಂತ್ಕೊಂಡ್ಬಿಟ್ಟು ಕರ್ಕೊಂಡು ಬಂದೆ ನೋಡಿ. ಕ್ಯಾಮ್ರಾ ಯಾಕೆ ತೋರಿಸ್ತೀಯ, ಕ್ಯಾಮ್ರಾ ತೋರಿಸ್ಬೇಡ ಅಂತ ಇವನು ಜೋರು ಮಾಡ್ತಾನೆ, ಇವಳು ಬಚ್ಚಿಕ್ಕೊತ ಇದ್ದಾಳೆ. ಸರಿ ಕರ್ಕೊಂಡು ಬಂದು ನೈಟು ಅನ್ನ ಸಾರು ಬೋಂಡ ಎಲ್ಲ ಮಾಡಿದ್ದೆ. ಟಿ ವಿ ನೋಡ್ಕೊಂಡು ಊಟ ಮಾಡಿದ್ರು. ಅವ್ರದ್ದು ಎಲ್ಲ ಊಟ ಆಯಿತು, ನಂದು ಊಟ ಆಯಿತು. ಇಷ್ಟು ಟೈಮ್ ಆಯಿತು 9:30. ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.